ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಪರಶುರಾಮ್ ಗ್ರಾಮಕ್ಕೆ ಇಂದು ಡಾಕ್ಟರ್ ಜಿ ಪರಮೇಶ್ವರ ಭೇಟಿಯನ್ನ ಕೊಡಲಿದ್ದಾರೆ. ಅಶೋಕ್ ಮೊನ್ನೆ ಭೇಟಿ ಕೊಟ್ಟಿದ್ರು. ಇದು ಸ್ವಲ್ಪ ರಾಜಕಾರಣ ಇಲ್ಲಿ ಎಂಟ್ರಿ ಆಯ್ತಿಲ್ಲ. ಇದು ಪೊಲಿಟಿಕಲ್ ಆಯಾಮ ಕೂಡ ಪಡೆದುಕೊಂಡಿದೆ. ಪರಶುರಾಮ್ ಸಾವಿನ ಪ್ರಕರಣ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳ ಪರಶುರಾಮ್ ಅವರ ಸ್ವಗ್ರಾಮ. ಅಲ್ಲಿಗೆ ಹೋಗಿ ಮೃತ ಪಿಎಸ್ಐ ಪರಶುರಾಮ್ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ ಗೃಹ ಸಚಿವ. ಮಧ್ಯಾಹ್ನ 12 ಗಂಟೆಗೆ ಭೇಟಿ ಕೊಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್. ಆರೋಪಿಗಳನ್ನು ಬಂಧಿಸಿ ಸಚಿವರು ನಮ್ಮ ಮನೆಗೆ ಬರಲಿ ಅಂತ ಕುಟುಂಬ ಆಲ್ರೆಡಿ ಕಡ್ಡಿ ತುಂಡಾದಂಗೆ ಹೇಳಿದ್ದಾರೆ. ಅವರು ವಿರೋಧ ಇದೆ. ಅವರು ಪರಮೇಶ್ವರ್ ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು, ಬರೋದಾದರೆ ಆರೋಪಿಗಳ ಬಂಧಿಸಿ ಕ್ರಮ ತೆಗೆದುಕೊಂಡು ಆಮೇಲೆ ಬೇಕಾದರೆ ಬರಲಿ ಅಂತ ಹೇಳಿದ್ದಾರೆ. ಅವರು ನೋಡಬೇಕು, ವಿರೋಧಗಳು ವ್ಯಕ್ತವಾಗಬಹುದು ಸಹಜವಾಗಿ. ಈಗ ಅಲ್ಲೇನು ಕಾಂಗ್ರೆಸ್ MLA ಮತ್ತು ಅವ್ರ ಮಗನ ಮೇಲೆ FIR ಆಗಿದೆ, ಅವ್ರ ಮೇಲೆ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಆರೋಪಿಗಳ ಬಂಧನ ಆಗಬೇಕು, ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒತ್ತಾಯವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ನೀವೇನಾದರೂ ಬರೋದಿದ್ರೆ ನಮ್ಮ ಮನೆಗೆ ಮೊದಲು ಕಾನೂನಾತ್ಮಕವಾಗಿ ನನ್ನ ಮಗನ ಸಾವಿಗೆ ಕಾರಣರಾದವರನ್ನು ಶಿಕ್ಷೆಗೊಳಪಡಿಸಿ ಬಂಧಿಸಿ ಅದಾದ ಮೇಲೆ ನೀವು ನಮ್ಮ ಮನೆಗೆ ಬನ್ನಿ ಅಂಥೇಳಿ ಅವರು ಆಲ್ರೆಡಿ ಅವ್ರ ಕುಟುಂಬಸ್ಥರು ಹೇಳಿಬಿಟ್ಟಿದ್ದಾರೆ. ಯಾಕಂದರೆ ಸಹಜವಾಗಿ ಆಕ್ರೋಶ ಇದೆ ಅಲ್ಲಿ. ಅವರ ಹೆಂಡತಿ ಆಗಿರ್ಬೋದು, ಅವರ ತಂದೆ ತಾಯಿ, ಅವ್ರ ಸಹೋದರ ಎಲ್ಲರೂ ಆರೋಪವನ್ನು ಮಾಡ್ತಾ ಇದ್ದಾರೆ ನನ್ನ ಮಗನ ಸಾವಿಗೆ ಅಥವಾ ಪರಶುರಾಮ್ ಸಾಯಲಿಕ್ಕೆ MLA ಮತ್ತು MLA ಮಗ ಕಾರಣ, ಲಂಚ ಅಥವಾ ಪೋಸ್ಟಿಂಗ್ ವಿಚಾರವಾಗಿ ಲಂಚ ಕೇಳಿದರು ಅಂತೇಳಿ. ಈಗ ಸರ್ಕಾರ ಕೂಡ ಹೇಳಿದೆ, ಆಲ್ರೆಡಿ CID ತನಿಖೆಯನ್ನು ವಹಿಸಿದೆ. ಯಾರೇ ಇದ್ದರೂ ಕೂಡ ಅವ್ರನ್ನ ಕಾನೂನಾತ್ಮಕವಾಗಿ ಶಿಕ್ಷಿಸುವಂಥ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಪರಶುರಾಮ್ ಕುಟುಂಬಸ್ಥರು ನಿರಂತರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆ ಕುಟುಂಬಕ್ಕೆ ಏನು ಭರವಸೆ ಕೊಡುತ್ತಾರೆ ಅನ್ನೋದು ನೋಡಬೇಕು. ಯಾಕಂತ ಹೇಳಿದ್ರೆ ಪರಶುರಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿ ಅನುಮಾನಗಳಿದ್ದಾವೆ. ಯಾಕೆಂದರೆ ಅಲ್ಲಿ 30 ಲಕ್ಷ ರೂಪಾಯಿಗೆ ಲಂಚಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ದರು ಅಂತ ಹೇಳಿ ಅವ್ರ ಕುಟುಂಬಸ್ಥರು ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಮತ್ತು ಅಲ್ಲಿ ಇಡೀ ಗ್ರಾಮಸ್ಥರು ಜೊತೆಗೆ ಅವರ ಸ್ನೇಹಿತರು ಇದೇ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಅದನ್ನೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ಅವರ MLA ಮೇಲೆ ಆರೋಪ ಬಂದಿರೋದೀಗ ಈ ಗಂಭೀರ ಆರೋಪ. ಹಾಗಾಗಿ ಮುಜುಗರ ಆಗಿರುತ್ತೆ ಅವ್ರಿಗೂ ಕೂಡ. ನೋಡಬೇಕೀಗ ಅಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಕುಟುಂಬಕ್ಕೆ ಸಾಂತ್ವನವನ್ನು ಪರಮೇಶ್ವರ್ ಅವರು ಹೇಳ್ತಾರೆ ಅಂತ. ಯಾಕಂದರೆ ಪರಶುರಾಮ್ ಒಬ್ಬ ನಿಷ್ಠಾವಂತ, ದಕ್ಷ, ಪ್ರಾಮಾಣಿಕ ಅಧಿಕಾರಿ ಆಗಿದ್ದರು ಅನ್ನುವಂಥ ಒಂದು ಮಾತಿದೆ ಆ ಭಾಗದಲ್ಲಿ.